ರಾಜೇಗೌಡ, ಸಿಟ್ಟುಗಟ್ಟಿದ ನಿನ್ನ ತಲೆಯಲ್ಲಿನ ಸಿಟ್ಟು ಬಿಡಿಸೋ ಹೂವು ಬಿಡಬೇಕಾದರೆ ನಿನ್ನ ಮುತ್ತಿನ ಮಗಳು ಪ್ರಿಯಾಳನ್ನು ಕಾಡಿಗೆ ಹೊತ್ತೊಯ್ಯಲೇಬೇಕು. ಓಹೋ, ನಾನು ಬಯಸಿದ ಪಕ್ಷಿ ನನ್ನತ್ತವೇ ಹಾರಿ ಬರುತ್ತಿದೆಯಲ್ಲ. ಸ್ಟಾಪ್ ಪ್ರಿಯಾ, ಸ್ಟಾಪ್. ಯಾರು ನೀವು? ಯಾರು ನೀನು? ಏಯ್, ಅವಸರದಿಂದ ಹೋಗುವ ಹೊರಗಿಲಿ. ನನಗೆ ಏಕವಚನವೇ? ದಾರಿಯಲ್ಲಿ ಹೋಗುವ ನೀವು ನನಗೆ ಆಟ ಕಟ್ಟಿದಿರಲ್ಲ, ನಿಮಗೆ ಬಹುವಚನದಲ್ಲಿ ಮಾತನಾಡಿಸಬೇಕೆ? ಬಹುವಚನದಲ್ಲಿ? ಆ ಪಾಠವನ್ನು ಕಲಿಸಲು ಬಂದಿರುವ ಪ್ರಿಯಾ. ನೋಡಿ, ನೀವು ನನಗೆ ದಾರಿ ಬಿಡಿ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಪ್ರಿಯಾ, ನಿನ್ನ ಚರಿತ್ರೆಯನ್ನು ಓದಲು ನೀನೇನು PM ನ ಮಗಳ, ಇಲ್ಲ CM ನ ಮಗಳ? ನೋಡಿ, ಸುಮ್ಮನೆ ದಾರಿ ಬಿಟ್ಟರೆ ಸರಿ, ಇಲ್ಲವಾದರೆ ಏನು ಶೂಟ್ ಮಾಡ್ತೀಯಾ? ಮಾಡು ನೋಡೋಣ. ನನ್ನ ತಂದೆಯನ್ನು ಇಲ್ಲಿಗೆ ಕರೆಸಬೇಕಾಗುತ್ತದೆ. ಹುಷಾರ್ ಹುಷಾರ್. ನಿನ್ನ ತಂದೆಗೆ ಹೇಳು ಪ್ರಿಯಾ, ಈ ನಿನ್ನ ಹುಷಾರದ ಮಾತನ್ನು. ಈಗ ಸುಮ್ಮನೆ ನನ್ನ ಬೈಕ್ ಮೇಲೆ ಕುಳಿತುಕೋ. ನಿನ್ನ ಬೈಕ್ ಮೇಲೆ ಕುಳಿಕೊಳ್ಳಲು ನಾನೇನು ಮಾನಗಿಡಿ ಹೆಣ್ಣಲ್ಲ, ಕಲಿತ ಹೆಣ್ಣು. ಕಲಿತ ಹುಡುಗಿ ಕುದುರೆ ನಡಿಗೆ ನಡೆದ ಬರ್ತಿತ್ತ. ನೋಡು ಪ್ರಿಯಾ, ನೀನು ಕಲಿತರೇನು ಕಲಿಯದಿದ್ದರೇನು ನನ್ನ ಜೊತೆ ಬರಲೇಬೇಕು. ಇಷ್ಟಕ್ಕೂ ನೀನ್ಯಾರು? ಯಾರು? ನಾನು ಯಾರು? ಇಲ್ಲಿಗೆ ಏಕೆ ಬಂದೆ? ನಿನ್ನನ್ನು ಏಕೆ ತಡೆದೆ ಎಂಬ ಪ್ರತಿ ಒಂದೊಂದು ಪ್ರಶ್ನೆಗೂ ವಿಶಾಲವಾದ ಅರ್ಥವಿದೆ ಪ್ರಿಯಾ. ಸುಮ್ಮನೆ ಬಾ ನನ್ನ ಜೊತೆಗೆ. ಹುಡುಗಿಯರನ್ನು ನಂಬಬಾರದು. ಕಾಲೇಜಿನಲ್ಲಿ ಒಬ್ಬನ, ಊರಲ್ಲಿ ಒಬ್ಬನ ಲವ್ ಮಾಡ್ತಾರೆ. ಇರಲಿ, ಇವರ ವಿಷಯ ನಮಗೇಕೆ? ಈಗ ಬಸ್ ಬರೋ ಟೈಮ್ ಆಯ್ತು. ಬೆಂಗಳೂರಿಗೆ ಹೋಗಿ ಬಂದು ವಿಚಾರಿಸ್ಕೊಂಡ್ರೆ ಆಯ್ತು.
ಲಕ್ಷ್ಮಿ, ಏ ಲಕ್ಷ್ಮಿ, ಯಾರು ಯಾರು ನೀವು? ಯಾರು? ನಾನು ಯಾರು ಎಂಬುದು ತಿಳಿದಿಲ್ಲ ಲಕ್ಷ್ಮಿ. ಓಹೋ, ಶ್ರೀಮಂತರು. ಬನ್ನಿ ಶ್ರೀಮಂತರೇ. ನಮ್ಮ ಯಜಮಾನರು ಇದಕ್ಕೆ ತಾನೇ ತೋಟಕ್ಕೆ ಹೋದ್ರು. ನನ್ನ ಮೈದ ಬೆಂಗಳೂರಿಗೆ ಹೋಗಿದ್ದಾನೆ. ಅವರು ನನಗೆ ಬೇಕಾಗಿಲ್ಲ ಲಕ್ಷ್ಮಿ. ಮತ್ ಯಾರು ಬೇಕಾಗಿತ್ತು ದನಿ ನಿಮಗೆ? ನೀನು ಒದೆ ಇಲ್ಲಲ್ಲ, ಅಷ್ಟೇ ಸಾಕು. ಅಂದ್ರೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ಆತ ಎಲೇ ಲಕ್ಷ್ಮಿ, ಹೌದು ಕಾದ ಕುಂತ್ರೆ ಈ ನನ್ನ ಹತ್ತಿಗೆ ಯಾರು ಇಲ್ಲದ ಸಮಯ ಸಾಧಿಸಿ ಈ ರಸಿಕೆ ಕಾಲಿಟ್ಟು ನನ್ನ ಮೇಲೆ ನಿಂಗೆ ಅರ್ಥ ಆಗಿರಬೇಕಲ್ಲ ಲಕ್ಷ್ಮಿ. ಏಸಿ ಕುಲದವನೇ, ಈ ರೀತಿ ಅಸಹ್ಯವಾದ ಮಾತನ್ನು ಮಾತಾಡೋದಕ್ಕೆ ನಾಚಿಕೆ ಆಗುದಿಲ್ವೇನೋ ನಿನ್ನ ಜನ್ಮಕ್ಕೆ? ನಾಚಿಕೆ? ಅದು ಈ ವಿಷಯ ಕಂಠನಿಗೆ ನಾಚಿಕೆ. ಏ ಲಕ್ಷ್ಮಿ, ಕಾಮದಿಂದ ಕೆರಳಿ ನಿಂತಿರುವ ಈ ವಿಷಯ ಕಂಠನ ಬಹುದಿನ ಬಯಕೆಯನ್ನು ಕರ್ಮ ಚಾಂಡಲ ಪಾಪಿ. ಅಲೆ ಸೊಕ್ಕಿನ ಹೊಲಸು ಹೆಣ್ಣು, ಈ ವಿಷಯ ಕಂಠನ ಕೆನ್ನಿಗೆ ಹೊಡೆದು ಮಾತನಾಡೋದು ಸೊಕ್ಕು ಬಂದೇನೆ ಹೊಲಸು ಸುಳೆ. ಈ ವಿಷಕಂಠನ ಹೆಸರು ಕೇಳಿದರೆ ಇಡೀ ಊರೇ ಗಡಗಡ ನಡಿಗೆ ಹೋಗುತ್ತಿರುವಾಗ ಕೇವಲ ನೀನು ಸೀರೆ ಬಿಟ್ಟು ಹೆಣ್ಣು ಈ ವಿಷಕಂಠನ ಕೆನ್ನಿಗೆ ಹೊಡ್ತೀಯೋ ರಂಡೆ. ನೋಡು ಲಕ್ಷ್ಮಿ, ನೀನಾಗೆ ಬಂದರೆ ಸೇಪು. ಈ ವಿಷಕಂಠ ಮೈ ತಡೆದು ನಿಂತರೆ ರೇಪು. ವಾಯು ರಾಕ್ಷಸ, ಅದೆಂದಿಗೂ ನಿನ್ನಂತವನ ಕೈಯಿಂದ ಸಾಧ್ಯವಿಲ್ಲ. ತಿಳಿದುಕೋ. ಸಾಧ್ಯವಿಲ್ಲ ಲಕ್ಷ್ಮಿ. ಈ ವಿಷಕಂಠ ಒಮ್ಮೆ ಮನಸ್ಸು ಮಾಡಿದ್ರೆ ಮುಗಿತು, ನಿನ್ನ ಸೀಲಿನ ರುಚಿ ಮುಗಿದ ಹೋಯ್ತು. ಏ ಹಲ್ಕ ನನ್ನ ಮಗನೇ, ಬಿಡ ಅವಳ ಸೆರೆಗನ್ನು. ಅಲೇ ವಿಕ್ರಮ್, ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲದಂತೆ ಏನ್ತೇರೆ ರೈಟರು. ಕೆನಕ ಬೇಡ, ನನಗ ಉಪದೇಶವನ್ನು ಬಂದಿರುವಿಯಾ? ಅಲೇ ವಿಕ್ರಮ್, ಕಾಡಿನಲ್ಲಿ ಬೇಡನಂತ ಮಾತ್ರಕ್ಕೆ ನಾಡಿಗೆ ರಾಜನಾಗ ಬೇಡ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲದಂತೆ ರೈತರು. ಏ ಆದರಕ ಹುಟ್ಟಿದ ಕೊಂಡೆ, ನಿನ್ನ ತಲೆಯನ್ನು ಕತ್ತರಿಸಿ ಬಿಡುವೆ. ಅಲೇ ವಿಕ್ರಮ, ವಿಷಕಂಠಲೆ ಅಡ್ಡಕ್ಕೆ ಅಡ್ಡವಾಗಿ ಬಂದಲ್ಲ ಮಗನೇ. ನೋಡುವೆ ನಿನ್ನನ್ನು ಹೇಗೆ ಬೇಟಾಡಬೇಕಂದು ಈ ಬ್ಲಾಕ್ ಟೈಗರ್ ವಿಷಕಂಠನಿಗೆ ಚೆನ್ನಾಗಿ ಗೊತ್ತು. ಲಕ್ಷ್ಮಿ, ಇವತ್ತು ನಿನ್ ಟೈಮು ಚೆನ್ನಾಗಿತ್ತು. ಮುಂದೊಂದಿನ ನಿನ್ನನ್ನು ಕಚ್ಚಿ ಕಚ್ಚಿ ತಿಳಿದಿದ್ದರೆ
ನನ್ನ ಹೆಸರು ಬ್ಲ್ಯಾಕ್ ಟೈಗರ್, ವಿಷಕಂಠನೇ ಅಲ್ಲ. लूवा वो भंडार देखो, दिलदार करो. 16 साल के लड़की टच, प्यारा प्यारा टच यार मिलेगा. ये विषय कंठ दिलदार करो. ಏ ಎಂಜಲ ತಿಂದು ನಾಯಿ ಹೋಗು. ನೋಡಪ್ಪ, ಯಾರು ಹೆತ್ತ ಮಗನೋ ಏನೋ ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲವನ್ನು ಕಾಪಾಡಿದ್ದೀಯಾ. ಆ ದೇವರು ನಿನ್ನ ಹೆತ್ತ ತಂದೆ ತಾಯಿನೂ ಚೆನ್ನಾಗಿಟ್ಟಿರ್ಲಪ್ಪ. ಎತ್ತಬೇಡಮ್ಮ ನನ್ನ ತಂದೆ ತಾಯಿ ಹೆಸರನ್ನು. ಯಾಕಪ್ಪ ನಿನ್ನ ತಂದೆ ತಾಯಿ ಹೆಸರು ಹೇಳಿದ್ರೆ ಅಷ್ಟೊಂದು ಕೋಪವನ್ನು ಮಾಡ್ಕೊಳ್ತಾ ಇದೀಯಾ? ಏನಾಯ್ತು? ನಡಿ ದಾರಿಯಲ್ಲೂ ಹೇಳುತ್ತೇನೆ. ಪಾಪ, ಯಾರ ಹೆತ್ತ ಕರುಳಿನ ಕುಡಿಯೋ ಏನೋ ಅವರ ತಂದೆ ತಾಯಿ ವಿಷಯ ಎತ್ತಿದ್ರೆ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ದಾನೆ. ಇವನು ತಂದೆ ತಾಯಿಯನ್ನು ಕಳೆದುಕೊಂಡ ಅರಮನೆಗೆ ಅನಾಥನಾಗಿರ್ಬೋದೋ ಏನೋ. ಇಲ್ಲಿ ನಡೆದ ವಿಷಯವನ್ನು ನಾನು ನನ್ನ ಮೈದುನ ಹಾಗೂ ನನ್ನ ಗಂಡನಿಗೆ ತಿಳಿಸ್ಲಾ? ಬೇಡ ಬೇಡ, ಮೊದಲೇ ನನ್ನ ಜಯರಾಜ ಕೋಪಿಷ್ಟ. ಈ ವಿಷಯ ಏನಾದ್ರೂ ತಿಳಿದ್ರೆ ಇವನನ್ನು ತುಂಡು ತುಂಡಾಗಿ ಕತ್ತರಿಸ್ತಾನೆ. ವಿಕ್ರಮ್, ನನ್ನ ಮಾಜಿ ಗೆಳೆಯನಾದ ನಿನ್ನ ಗುರು ಶೇರ್ ಖಾನನನ್ನು ಗಲ್ಲು ಶಿಕ್ಷೆಗೆ ತಳ್ಳಿ ನಂತರ ನಿನ್ನನ್ನು ಭೇಟಿಯಾಡಲೇಬೇಕು. ನಿನ್ನ ತಂದೆಯ ಜೊತೆ ನಿನ್ನನ್ನು ಮುಗಿಸಬೇಕೆಂದುಕೊಂಡಿದ್ದೆ. ಬಟ್ ಓ ಕೊಲೆಗಾರ ಕವಿಕಂದ ನಿನ್ನನ್ನು ಬದುಕಿಸಿ ದೊಡ್ಡ ತಪ್ಪು ಮಾಡಿದ ವಿಕ್ರಮ್ ಚಿದಾನಂದನ ತಮ್ಮನೆಂದು ತಿಳಿದರೊಳಗಾಗಿ ಅವನನ್ನು ಯಮನ ಪಾದಕ್ಕೆ ಸೇರಿಸಲೇಬೇಕು. ತಲಾಟಿ, ಲೇ ತಲಾಟಿ, ಫೋನ್ ಯಾರ್ದಂತ ನೋಡಲೇ ತಲಾಟಿ.
ನಾನು ಪ್ರಿಯಳ ಗೆಳತಿ ಸುಮಾ ಮಾತನಾಡುತ್ತಿರುವುದು. ಗೊತ್ತಾತ್ ಹೇಳವ, ಗೊತ್ತಾತ್ ಹೇಳ. ಪ್ರಿಯ ಕಾಲೇಜಿನಿಂದ ತಪ್ಪಿಸಿಕೊಂಡು ಯಾರೋ ಗುಂಡಾಗೇರಿಗಳು ಅವಳನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳುತ್ತಾರೆ ಊರಿನ ಜನರು. ಏನ್ ಹೇಳಕತ್ತೀವ? ಹಲೋ ಹಲೋ, ಏನ್ ಹೇಳಕತ್ತೀವ? ಕಟ್ಟಾತ್ರಿ ಅವನು ಏನೋ ಇದ್ರಾಗ ಮಿಸ್ಟೇಕ್ ಆದಂಗ ಆತ್ರಿ. ಏನಾಯ್ತು ಎಂದು ಮಗಳೇ ತಲಾಟಿ? ನಮ್ಮ ಪ್ರಿಯ ಕಾಲೇಜ್ಗೆ ಹೋದಾಕಿ ಹೊಳ್ಳಿ ಮನೆಗೆ ಬಂದಿಲ್ರಿ ಅವ್ರು. ಅವನ ಯಾರೋ ಕಿಡ್ನಾಪ್ ಮಾಡ್ರು ಏನೋ ಪರಮಾತ್ಮಗ ಗೊತ್ತಿಲ್ರಿ. ಏನಾಯ್ತು ಎಂದು ಮಗಳು ತಲಾಟಿ? ಏನ್ ಹೇಳಕ್ಕಿತ್ತಲೇ ತಲಾಟಿ? ಯೋಗ್ಯ ಮರಿ ತುಂಬಾ ಗಾಬರಿಯಾಗಿದ್ದೀಯಲ್ಲ ರಾಜೇಗೌಡ. ನಿನ್ನ ಮಗಳು ಪ್ರಿಯ ಎಲ್ಲಿಗೆ ಹೋಗಿಲ್ಲವೋ? ನನ್ನ ದಟ್ಟವಾದ ಅರಣ್ಯದಲ್ಲಿ ಇದ್ದಾಳೆ. ಯೋಚನೆ ಮಾಡು. ಹಲೋ, ಯಾರು ನೀನು? ಯಾರು ಅಂತ ಅರ್ಥ ಆಗಲಿಲ್ಲವ ನಿನಗೆ? ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಸಿಡಿದಂತ ಕರ್ನಾಟಕದ ಶೌರ್ಯದ ಮರಿ ನಾನು. ಲೇ ವಿಕ್ರಮ್, ನಿನಗೆ ಏನು ಬೇಕು ಕೇಳು, ನಾನು ಕೊಡ್ತೀನಿ. ಆದರೆ ನನ್ನ ಮಗಳಿಗೆ ಏನು ಮಾಡಬೇಡ, ಸುಮ್ಮನೆ ಬಿಟ್ಟು ಬಿಡು ಅವಳನ್ನು. ರಾಜೇಗೌಡ, ನನಗೆ ಏನು ಬೇಕಂತ ಕೇಳಿದೆಯಲ್ಲ ರಾಜೇಗೌಡ? ನನಗೇನು ಬೇಕಾಗಿಲ್ಲವೋ ರಾಜೇಗೌಡ? ನಿನ್ನ ಮಗಳು ಸೇಫ್ ಆಗಿ ನಿನ್ನ ಮನೆಗೆ ಬರಬೇಕಾದರೆ ನಾಳೆ ಅದೇ ಬೆಳಗಾವಿ ಕೋರ್ಟಿನಲ್ಲಿ ನಡೆಯುವ ಸೇರೆ ಕಾನೂನಿನ ವಿರುದ್ಧ ಸಾಕ್ಷಿ ಹೇಳಕೂಡದು. ಒಂದು ವೇಳೆ ಊರಿನ ರಾಜೇಗೌಡನೆಂದು ಹೇಳಲು ಪ್ರಯತ್ನ ಪಟ್ಟರೆ 9 ತಿಂಗಳ ಹೆತ್ತು ಸಾಕಿ ಸಲವಿದ ನಿನ್ನ ಮಗಳು ನಿನ್ನ ಮನೆಗೆ ಬರುವುದಿಲ್ಲವೋ ರಾಜೇಗೌಡ? ಅವಳು ಹೆಣವಾಗಿ ಡೆಡ್ ಬಾಡಿಯಾಗಿ ಮರುತ್ತಾಳೆ ನಿನ್ನ ಮನೆಗೆ. ಯೋಚನೆ ಮಾಡಿ ಹೇಳು ರಾಜೇಗೌಡ. ಹಲೋ ಹಲೋ, ನಮಸ್ಕಾರ ರಾಜೇಗೌಡ. ಬಾ ವಿಷಕಂಠ ಬಾ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಯಾಕೆ ರಾಜೇಗೌಡ, ಏನಾದ್ರೂ ಕೆಲಸ ಇತ್ತಾ? ಹೌದು ವಿಷಕಂಠ, ನನ್ನ ಮಗಳು ಪ್ರಿಯಾಳನ್ನು ವಿಕ್ರಮ್ ಕಿಡ್ನಾಪ್ ಮಾಡಿದ್ದಾನೆ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ವಿಕ್ರಮನನ್ನು ಮುಗಿಸಿ ನನ್ನ ಮಗಳನ್ನು ಕರೆದುಕೊಂಡು ಬರಬೇಕು. ನನಗ ಗೊತ್ತಾತ್ರಿ ಸಾವುಕಾರ, ಆ ಹುಡುಗಿ ಏನಾರ ಗದ್ದಲ ಎಬ್ಸ್ತಾನಂತ ಹೇಳಿ ನನಗ ಪಕ್ಕಾ ಗೊತ್ತಿತ್ರಿ. ರಾಜೇಗೌಡ, ಈ ವಿಷಯ ಕಂಠನ ಕಿವಿ ಮೇಲೆ ಶಬ್ದ ಬಿದ್ದೈತೆ ಅಂದ ಮೇಲೆ ಕೆಲಸ ಮುಗಿತು ಅಂತ ತಿಳ್ಕೊಂಡ್ಬಿಡು. ಅಷ್ಟ್ರಾಗ ಏನಾರ ಗದ್ದಲ ಮಾಡ್ರೆ ಹೆಂಗ್ರಿ ಸಾವುಕಾರ? ಮುಚ್ಕೊಂಡು ಕುಳಿತುಕೋ ತಲಾಟಿ. ಹಲೋ ಮಿಸ್ಟರ್ ಬಾಂಬೆ ದಾದಾ, ನನಗೊಬ್ಬ ಬಾಡಿ ಗಾರ್ಡನ್ನು ಕಳಿಸಿಕೊಡು. ಓಕೆ ರಾಜೇಗೌಡ, ನಿನಗೆ ಒಬ್ಬ ಬಾಡಿಗಾರ್ಡ್ ಬೇಕಾದರೆ ಅವನು ಇದೇ ಊರಿನವನು. ಅವನು ಬಾಂಬೆ ದಾರನ ಜೊತೆ ಸೇರಿದ್ದಾನೆ. ಅಂಡರ್ವರ್ಲ್ಡ್ ಕಿಂಗ್ ಅಂತ ಅರ್ಜುನ ಗಂಡು ಬೆಟ್ಟಿನ ಕನ್ನಡ ನಾಡಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ ಲಂಚ ಮಂಚ ಅನ್ನುವ ತುಚ್ಛ ನನ್ನ ಮಕ್ಕಳನ್ನು ಇಂಚಾಗಿ ಕತ್ತರಿಸುವ ಪೊಲೀಸ್ ಕಾಕಿ ಖದರ್ ಖಾನು ಅವನು. ಸದ್ಯದಲ್ಲಿ
ಎಂಬುವನು ಇದೇ ಇದೇ ಧಾರಾವಿಯ ಗ್ರಾಮಕ್ಕೆ ಕಳಿಸಿಕೊಡುತ್ತೇನೆ. ನೀನೇನು ಹೆದರಬೇಡ. ನಿನಗೆ ಇದೇ ಊರಿನಲ್ಲಿ ವೈರಿಯಾಗಿ ನಿಂತಿರುವ ಅದೇ ಜಯರಾಜನನ್ನು, ಅದೇ ವಿಕ್ರಮನನ್ನು, ನಿಸಕಂಠ ಜಯರಾಜ್ ನೀವೆಲ್ಲರೂ ಕೂಡಿ ಆ ವಿಕ್ರಮನನ್ನು ಮಣ್ಣು ಪಾಲು ಮಾಡಬೇಕು ಅಂತ ಅರ್ಜುನ ಎಂಬುವನು ಸದ್ಯದಲ್ಲಿ ಇದೇ ಖಾರಾವಿಯ ಗ್ರಾಮಕ್ಕೆ ಬರುತ್ತಾನೆ. ಓಕೆ ಬಾಂಬೆ ದಾದಾ, ಥ್ಯಾಂಕ್ ಯು. ರಾಜೇಗೌಡ, ಇಡೀ ಕಾಡವನ್ನು ಸುಟ್ಟಾದ್ರೂ ಸರಿ ನಮ್ಮ ಪ್ರಿಯವನ್ನು ಕರ್ಕೊಂಡು ಬಂದೇ ಬರುತ್ತೇನೆ. ಸುನಾಮಿ, ಸುಂಟರ್ಗಾಳಿ, ಬಿರುಗಾಳಿ ಯಾವಾಗಲೂ ಒಂದ್ಸಲ ಬರುತ್ತೆ. ಅದ್ ಬರುತ್ತೆ ಅಂದ್ರೆ ಅದ್ರ ಭಯ ಇರುತ್ತೆ, ಅದು ಹೋದ್ಮೇಲೆ ಅದರ ಹವಾ ಇರುತ್ತೆ. ನಾವು ಬರೋವರೆಗೂ ಮಾತ್ರ ಬೇರೆದರವ. ನಾವು ಬಂದ್ಮೇಲೆ ನಂದೇ ಹವ. ಯಾರು ನೀನು? ನಾನು ಬಾಂಬೆ ದಾದನ ಬಲಗೈಗೆ ಬಂಟಾಗಿ ಬಂದಿರುವೆ ಅರ್ಜುನ್ ಅಂತ. ಈ ಊರಿನ ರಾಜಗೌಡನನ್ನು ಭೇಟಿಯಾಗಲಿಕ್ಕೆ ತಿಳಿಸಿದ್ದಾರೆ. ವೆಲ್ಕಮ್ ಅರ್ಜುನ್, ವೆಲ್ಕಮ್. ನೀನು ಇನ್ನು ನಮ್ಮ ಕಾರ್ಯ ಮುಗಿಯುವವರೆಗೂ ನಮ್ಮ ಜೊತೆಯಲ್ಲೇ ಇರಬೇಕು. ಏನು ಹೇಳ್ತೀರಿ ರಾಜೇಗೌಡ? ಹೌದು ವಿಷಕಂಠ, ಇನ್ನು ಮುಂದೆ ನೀವಿಬ್ಬರು ವಿಕ್ರಮನನ್ನು ಬೆನ್ನಟ್ಟಿ ಬೇಟೆಯಾಡಬೇಕು. ನೀನ್ ನನ್ನ ಹೆಗಲ ಮೇಲೆ ಕೈ ಇಟ್ಟಾಗ್ಲೇ ನೀನ್ ಕೆಲಸ ಮಾಡಕ್ ಒಪ್ಕೊಂಡೆ. ನೀ ಬೆಟ್ಟ ಹಚ್ಚಿ ಬಾವುಟಾಡುವರೆಗೂ ಈ ಅರ್ಜುನ ನಿನ್ ಪಕ್ಕ ನಿಂತಿರ್ತಾನೆ. ಏನು ಮಾಡಬೇಕು ಹೇಳಿ ಬಾಸ್? ಯಾರನ್ನು ಕಾಲು ತೆಗಿಬೇಕಾ? ಇಲ್ಲ, ಯಾರವನು ಕೈ ತೆಗಿಬೇಕಾ? ಇಲ್ಲ ಅಂದರೆ ಯಾರನ್ನು ತಲೆ ತೆಗಿಬೇಕಾ? ಹೇಳಿ ಬಾಸ್, ಏನು ಮಾಡಬೇಕು ಅಂತ? ಅರ್ಜುನ್, ಈತ ವಿಷಕಂಠ ಅಂತ ನನ್ನ ತಮ್ಮ ಇದ್ದಂತೆ. ಅರ್ಜುನ್, ನಿನಗೆ ಬರಬರ್ತಾ ಎಲ್ಲ ತಿಳಿಯುತ್ತಿದೆ. ಓಕೆ ಶಕಂಠ, ಓಕೆ. ರಾಜೇಗೌಡ, ನಾವು ಇನ್ನು ಬೇಟೆಯಾಡಿ ಬರುತ್ತೇವೆ. ಏ ಕ್ಯಾಟ್ ಪೊಲೀಸ್, ಆನೆ ನಡೆದಿದ್ದಾರೆ. ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕು. ಮಗ ಬೀದ ಬೇಡ ಅವನ, ಮಗ ಬೀದ ಬೇಡ ಅವನ.
ಇನ್ನು ಭಯವಿಲ್ಲ ಈ ರಾಜಗೌಡನಿಗೆ. ಓ ವಿಕ್ರಮ್ ಜಯರಾಜನನ್ನು ಭೇಟಿಯಾಡಲು ಈ 2 ತೋಳಗಳೇ ಸಾಕು. ಓ ವಿಕ್ರಮನನ್ನು ಮಟ್ಟ ಹಾಕಿ ಚಟ್ಟ ಕಟ್ಟಿಸಿ ನನ್ನ ಮಗಳನ್ನು ನನ್ನ ಮನೆಗೆ ತರುತ್ತಾರೆ ಎಂಬ ನಂಬಿಕೆ ನನಗಿದೆ. ಅಂದ ಮೇಲೆ ದೇವರೇ ನಿನಗೆ ಗತಿ. ಲೇ ತಲಾಟೆ, ಬಂದೂಕಿನ ಲೈಸೆನ್ಸ್ ಮುಗಿದಿದೆ, ಅದನ್ನು ತೆಗೆದುಕೊಂಡು ಬಾ. DC ಆಫೀಸ್ಗೆ ಹೋಗಿ ರಿನ್ಯೂವಲ್ ಮಾಡಿಸಿಕೊಂಡು ಬರ್ತೇನೆ. ಆಯ್ತ್ರಿ ಅಪ್ಪ, ತಗೊಂಡ್ ಬಂದ ಬಿಡ್ತೇನ್ರಿ. ವಿಕ್ರಮ್ ಈ ರಾಜಗೌಡ ಹೊಡೆಯುವ ಒಂದೊಂದು ಗುಂಡಿನ ಏಟಿಗೆ ನೆರಳಿ ನೆರಳಿ ಸಾಯಬೇಕು. ಹೋಗು ಹೋಗು ರಾಜಗೌಡ ಹೋಗು. ನಿನ್ನ ಪಾಪದ ಕೊಡ ಭೂಮಿ ಮೇಲೆ ಬಹಳ ತುಂಬಿ ತಲಕಾಕತ್ತೈತಿ. ಎಷ್ಟು ಮಂದಿ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದೆ ಅನ್ನೋದು ನನಗೆಲ್ಲ ಗೊತ್ತೈತಿ. ಹೋಗು ತಮ್ಮ ಹೋಗ.